ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಿಮಗೆ ಭಯ ಬೇಡ. ಭಾಳ ಅರ್ಲಿ ಪ್ರೆಗ್ನೆನ್ಸಿ ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಕ್ಯಾನ್ಸರ್ ಲಂಪ್ಗಳು ಯೂಶಲಿ ನೋವು ಉಂಟು ಮಾಡಲ್ಲ. ಏಜ್ ಜಾಸ್ತಿ ಆದಾಗ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್. ನಾನು ರಕ್ಷಾ. ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ, ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಮಹಿಳೆಯರು ಈ ಬ್ರೆಸ್ಟ್ ಕ್ಯಾನ್ಸರ್ನಿಂದ ನರಳುತ್ತಾ ಇದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಮಾಣ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಯಾಕೆ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ? ಬ್ರೆಸ್ಟ್ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಏನಾದರೂ ವಿಧಾನ ಇದೆಯಾ, ಅಥವಾ ಮೆಡಿಕಲಿ ಇದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಯಾವ ರೀತಿ ಮಾಡಿಸ್ಕೋಬಹುದು? ಬ್ರೆಸ್ಟ್ ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಡೋ ಅಗತ್ಯ ಇಲ್ಲ, ಯಾಕಂದರೆ ಇವತ್ತು ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ನೀವು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೂ ಕೂಡ ಅನ್ನೋ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಕಿದ್ವಾಯಿ ಆಸ್ಪತ್ರೆಯ ಮೆಡಿಕಲ್ ಆನ್ಕಾಲಜಿ ಡಿಪಾರ್ಟ್ಮೆಂಟ್ನ HOD ಆದಂತಹ ಡಾಕ್ಟರ್ ಸುರೇಶ್ ಬಾಬು ಸರ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ತೆ. ಥ್ಯಾಂಕ್ ಯು ಸರ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡಲೇಬೇಕು, ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರು ಈಗ ನಾನು ತುಂಬ ಕೇಸಸ್ಗಳು ಕೇಳ್ಪಟ್ಟಿದ್ದೀನಿ ಬ್ರೆಸ್ಟ್ ಕ್ಯಾನ್ಸರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು, ಬ್ರೆಸ್ಟ್ ಸ್ಕ್ರೀನಿಂಗ್ಗಳನ್ನ ಮಾಡಿಸ್ಕೋಬೇಕು, ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾವ ವಯಸ್ಸಿನ ಮಹಿಳೆಯರು ಇದನ್ನು ಮಾಡಿಸ್ಬೇಕು? ವರ್ಷಕ್ಕೆ ಒಂದ್ಸಲನ ಅಥವಾ ಯಾವ ರೀತಿ ಇದೆ ಅದು? ನೀವು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ನೀವು ಯಾವ ವರ್ಷದಿಂದ ಶುರು ಮಾಡ್ತೀರ ಅಂದರೆ ಗೈಡ್ಲೈನ್ಸ್ ಇದು. ಯೂಶಲಿ ಏನು ಮಾಡ್ತಾರೆ, 40 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮ್ಯಾಮೋಗ್ರಫಿ ಮಾಡಿಸ್ಕೋತಾರೆ. ಯೂಶಲಿ ವರ್ಷಕ್ಕೊಂದು ಸತಿ ಮಾಡ್ತಾರೆ ಅಥವಾ 2 ವರ್ಷಕ್ಕೊಂದು ಸತಿ ಮಾಡ್ತಾರೆ. ಯೂಶಲಿ 2-3 ಸ್ಕ್ಯಾನ್ಗಳು ನಿಮ್ಮದು ನಾರ್ಮಲ್ ಇದ್ದರೆ ಆಮೇಲೆ ನೀವು 2-3 ವರ್ಷಕ್ಕೊಮ್ಮೆ ಮಾಡಿಸ್ಕೋಬೋದಾಗಿಲ್ಲ. ನಿಮಗೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಕ್ಯಾನ್ಸರ್ ಇದೆ ಅಥವಾ ನಿಮಗೇನೋ ಜೆನೆಟಿಕಲಿ ಸಸ್ಪಿಷನ್ ಇದೆ ಅಂತ ಅಂಥವ್ರಿಗೆ ಮಾತ್ರ 40 ವರ್ಷಕ್ಕಿಂತ ಮುಂಚೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಸ್ಕ್ರೀನಿಂಗ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಯೂಶಲಿ 40 ವರ್ಷ ಮೇಲ್ಪಟ್ಟು ಶುರುವಾಗ್ತದೆ. ಯೂಶಲಿ 70-75 ವರ್ಷ ಆದಮೇಲೆ ಸ್ಕ್ರೀನಿಂಗ್ ಮಾಡಲಿಕ್ಕೆ ಹೋಗಲ್ಲ. ಸೊ 40 ವರ್ಷದಿಂದ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಮಾಡ್ಕೊಳ್ಳೋದು. ನೀವು ಪ್ರತಿ ಸ್ಕ್ಯಾನ್ ಮಾಡಿ ಒಂದು 3 ವರ್ಷ ನಾರ್ಮಲ್ ಇದ್ದರೆ ಆಮೇಲೆ ನೀವು ಮಾಡ್ತಕ್ಕಂಥ ಸ್ಕ್ಯಾನ್ನ ಅಂತರವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಬೋದಾಗಿ ಈ ಥರ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ಬೋದಾಗಿ. ಓಕೆ, ಈಗ ಯಾವ ಏಜ್ ಗ್ರೂಪ್ ಅವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಸಾಧ್ಯತೆ ಅಥವಾ ಬರ್ತಾ ಇರೋವಂಥದ್ದು ಹೆಚ್ಚಿದೆ ಅಂತ? ಯೂಶಲಿ ಏನಾಗುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ಗೆ ನಿಮ್ಮ ವಯಸ್ಸು ಹೆಚ್ಚಿಗೆ ಆದಷ್ಟು ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಆಗ್ತದೆ. ಈಗ ನಿಮಗೆ 80-70 ವರ್ಷದವ್ರಿಗೆ 5 ಜನದಲ್ಲಿ ಒಬ್ರಿಗೆ ಕೂಡ ಕ್ಯಾನ್ಸರ್ ಬರ್ಬೋದು. ಬಟ್ ಏನಾದ್ರೆ ಆ ಏಜಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ನಿಮಗೆ ಅದು ತುಂಬ ಕಡಿಮೆ ಅನಿಸುತ್ತೆ. ಬಟ್ ಯೂಶಲಿ ಈಗ ನಾವು 20-25 ವರ್ಷದಿಂದನೇ ಬ್ರೆಸ್ಟ್ ಕ್ಯಾನ್ಸರ್ ನೋಡ್ತಾ ಇದ್ದೀವಿ. ಸೊ ಬಟ್ ಏಜ್ ಜಾಸ್ತಿ ಆದಾಗ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬರಲಿಕ್ಕೆ ಭಾಳಷ್ಟು ರಿಸ್ಕ್ ಫ್ಯಾಕ್ಟರ್ ಇದೆ. ಒಂದೇನೆಂದರೆ, ನೀವು ಯೂಶಲಿ ಮಗು ಹುಟ್ಟಿದಾಗ ಬ್ರೆಸ್ಟ್ ಫೀಡಿಂಗ್ ಪ್ರಾಪರ್ ಮಾಡಿದ್ರೆ ಅವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ. ಆಮೇಲೆ ಮೊದಲನೇ ಮಗು ನಿಮಗೆ ಚಿಕ್ಕ ವಯಸ್ಸಲ್ಲಾದರೆ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ. ಅಂದರೆ ನೀವೇನಾಗುತ್ತೆ, ನೀವು ಪ್ರೆಗ್ನೆಂಟ್ ಆದಾಗ ನಿಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ದೇಹದಲ್ಲಿ ಆಗೋದು ಕಡಿಮೆ ಆಗುತ್ತೆ. ಬಟ್ ನೀವು 30 ವರ್ಷ ಆದಮೇಲೆ ಫಸ್ಟ್ ಪ್ರೆಗ್ನೆಂಟ್ ಆದವ್ರಿಗೆ ಆಲ್ರೆಡಿ ಬ್ರೆಸ್ಟ್ ಟಿಶ್ಯೂ ಮೆಚುರಿಟಿ ಎಲ್ಲ ಆಗಿರುತ್ತೆ. ಸೊ ಅದನ್ನು ನಾವು ಎಲ್ಡರ್ಲಿ ಪ್ರೈಮಿ ಅಂತ ಕರಿತೀವಿ. ದೊಡ್ಡದಾದಾಗ ನೀವು ಫಸ್ಟ್ ಪ್ರೆಗ್ನೆಂಟ್ ಆದರೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್. ಯಂಗ್ ವಯಸ್ಸಲ್ಲಿ ಪ್ರೆಗ್ನೆನ್ಸಿ ಮಾಡಿದವರು ಕಂಪ್ಲೀಟ್ ಬ್ರೆಸ್ಟ್ ಫೀಡಿಂಗ್ ಕೊಟ್ಟವ್ರಿಗೆ ಸಾಧ್ಯತೆ ಕಡಿಮೆ ಬರ್ತದೆ. ಇದು ಹಾರ್ಮೋನಲಿಗೆ ಸಂಬಂಧಪಟ್ಟ ಒಂದು ರಿಸ್ಕ್ ಫ್ಯಾಕ್ಟರ್ಸಿಂದ ಬ್ರೆಸ್ಟ್ ಕ್ಯಾನ್ಸರ್ ಇದಾಗ್ತದೆ. ಓಕೆ ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಮದುವೆ ತುಂಬ ತಡವಾಗಿ ಆಗ್ತಾ ಇದ್ದಾರೆ. 35, 36, 30 ಅಬೌವ್ ಮದುವೆ ಮಾಡ್ಕೋತಾ ಇದ್ದಾರೆ. ಮಕ್ಕಳು ಇನ್ನೂ ಲೇಟು. ಎಷ್ಟೋ ಜನ ಈಗ 40+ ಆದಮೇಲೂ ಕೂಡ 35 ಮೇಲೆ ಡೆಲಿವರಿ ಮಾಡ್ತಿರೋವಂಥದ್ದು. ಇನ್ನು ಕೆಲವರಿಗೆ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಮಕ್ಕಳು ಆಗದೇ ಇರೋ ಸಮಸ್ಯೆ ಕೂಡ ಹೆಚ್ಚಿದೆ. ಸೊ ಇಷ್ಟೆಲ್ಲ ಸಮಸ್ಯೆಗಳಿರೋದ್ರಿಂದ ಇದು ಕೂಡ ಬ್ರೆಸ್ಟ್ ಕ್ಯಾನ್ಸರ್ಗೆ ಕಾರಣ ಆಗ್ತಿದೆಯಾ? ಅದೇ ಒಂದೇ ಕಾರಣ ಅಂತ ಹೇಳೋದು ಕಷ್ಟ. ಬಟ್ ನೀವು ಎಲ್ಲ ಹಿಸ್ಟ್ರಿ ನೋಡಿದ್ರೆ ನಾನು ಆಗಲೇ ಹೇಳ್ದಾಗೆ ನಿಮಗೆ ಮಗು ಆಗೋ ವಯಸ್ಸು ತಡವಾಗಿ ಆಗೋವಂಥದ್ದು, ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇರ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಪ್ರೊಟೆಕ್ಷನ್ ಕೊಡೋಲ್ಲ. ಭಾಳ ಅರ್ಲಿ ಪ್ರೆಗ್ನೆನ್ಸಿ ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಈಗ ಅದೇ ನಾವು ಇನ್ನೊಂದು ಫ್ಯಾಕ್ಟ್ರ್ ನಾವೇನಂದರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ಒಂದು ನಾವು ಡಿಸ್ಕಷನ್ ಮಾಡಬೇಕು. ಏನಂದರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನೀವು ಮಾಡ್ಬೋದು, ಬಟ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಈಸ್ ನೆವರ್ ಎ ರಿಪ್ಲೇಸ್ಮೆಂಟ್ ಫಾರ್ ಕ್ಲಿನಿಕಲ್ ಎಕ್ಸಾಮಿನೇಷನ್. ನೀವು ವೈದ್ಯರ ಹತ್ರ ಹೋಗಿ ಎಕ್ಸಾಮಿನ್ ಮಾಡಿಸೋದಕ್ಕೆ ಇದು ಆಲ್ಟರ್ನೇಟ್ ಅಲ್ಲ. ಬಟ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನೀವು ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ನಿಮಗೇನಾಗುತ್ತೆ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಎವ್ರಿ ತಿಂಗ್ಳಿಗೆ ಒಂದ್ಸತಿ ಆದಷ್ಟು ಯಾವ ದಿವಸದಲ್ಲಿ ಮಾಡ್ತಿರೋ ಅದೇ ದಿವಸದಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಮುಟ್ಟು ನಿಂತು ಒಂದು ವಾರ ಆದಮೇಲೆ ಮಾಡ್ಕೊಳ್ಳೋದು. ಮುಟ್ಟಿನ ಟೈಮಲ್ಲಿ ಮಾಡೋಕ್ಕಾದ್ರೆ ಬ್ರೆಸ್ಟಲ್ಲಿ ಆದರೆ ಆದ ಒಂದು ಬದಲಾವಣೆಗಳೇನಾದ್ರೆ ನಿನಗಿರೋ ಲಂಪ್ಗಳು ಗೊತ್ತಾಗಲ್ಲ. ಮೂರನೇದು ಏನಂದರೆ, ನೀವು ಎಕ್ಸಾಮಿನ್ ಮಾಡ್ತಾ ಇದ್ದಾಗ ನಿಮ್ಮ ಬ್ರೆಸ್ಟ್ ಬಗ್ಗೆ ನಿಮಗೆ ಒಳ್ಳೆ ಮಾಹಿತಿ ಇರ್ತದೆ. ಅದರಲ್ಲಿ ಏನೋ ಆಗ್ತಕ್ಕಂಥ ಬದಲಾವಣೆಗಳು ನೀವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಅದರಿಂದ ನೀವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನಿಂದ ಮಾಡ್ತಾ ನಿಮಗೇನೋ ಆ ಸ್ಕಿನ್ನಲ್ಲಿ ಬದಲಾವಣೆ ಆಗಿದೆ, ನಿಪ್ಪಲ್ಲಲ್ಲಿ ಚೇಂಜಸ್ ಇದೆ ಅಥವಾ ಯಾವುದೇ ಗಡ್ಡೆ ಕಂಡು ಬರ್ತಿದೆ ಅಂದರೆ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು.
ಇನ್ನೊಂದು ವಿಚಾರ ಏನಂದರೆ ಜನಗಳಿಗೆ ಪಬ್ಲಿಕಲಿ ಏನಂತ ಇದೆ, ಕ್ಯಾನ್ಸರ್ ಅಂದರೆ ನೋವು ಅಂತ. ಒಂದು ಮಾತು ಹೇಳಿದ್ರೆ ಮೋಸ್ಟ್ ಆಫ್ ದಿ ಬ್ರೆಸ್ಟ್ ಕ್ಯಾನ್ಸರ್ ಏನೋ ಗಡ್ಡೆಗಳಿರ್ತವೆ ಅವು ಪೇಯ್ನ್ ಉಂಟು ಮಾಡಲ್ಲ. ಸೊ ಅದರಿಂದ ನೀವು ಅದು ಪೇಯ್ನ್ ಇಲ್ಲ, ಅದು ಕ್ಯಾನ್ಸರ್ ಅಲ್ಲ ಅನ್ನೋ ಭಾವನೆ ಬೇಡ. ಕ್ಯಾನ್ಸರ್ ಲಂಪ್ಗಳು ಯೂಶಲಿ ನೋವು ಉಂಟು ಮಾಡಲ್ಲ. ಸೊ ಅದರಿಂದ ಯಾವುದೇ ಪೇಯ್ನ್ಲೆಸ್ ಲಂಪ್ ಇದ್ದರೆ ನೀವು ಅದ್ರ ಟೈಮ್ನಲ್ಲಿ ಡಾಕ್ಟರ್ನ ಭೇಟಿ ಮಾಡಿ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸರ್, ಯಾವ ವಯಸ್ಸಿನ ಹೆಣ್ಮಕ್ಳು ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಾ ನೀವು? ಸೊ ಯೂಶಲಿ ಇವಾಗ ನಾವೇನು ಹೇಳ್ತೀವಿ, ಇವಾಗ ಮೆಮೊಗ್ರಫಿ 40 ಎಲ್ಲ ಹೇಳ್ತೀವಿ, ಬಟ್ ನೀವು 24-25ರಿಂದನೇ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಶುರು ಮಾಡ್ಬೋದು. ತಿಂಗಳಲ್ಲಿ ಒಮ್ಮೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಂಡು ನೋಡಿಕೊಂಡು ಅದರಲ್ಲಿ ಏನಾದ್ರು ಬದಲಾವಣೆ ಇತ್ತು ಸ್ಕಿನ್ನಲ್ಲಿ ಅಂದರೆ ಇಮಿಡಿಯೇಟಾಗಿ ನೀವು ಮಾಡ್ಬೋದು. ತಿಂಗಳಿಗೊಮ್ಮೆ ಮಾಡ್ಕೊಳ್ಳೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಪ್ರತಿದಿನ ಮಾಡಬೇಕು ಅನ್ನೋದು ಕೂಡ ನಾನು ಕೇಳಿದ್ದೀನಿ. ಪ್ರತಿದಿನ ನೀವು ಸೆಲ್ಫ್ ಪ್ರತಿದಿನ ಅಡ್ವೈಸ್ ಮಾಡೋ ಅಷ್ಟು ಬೇಗ ಚೇಂಜ್ ಆಗಲ್ಲ. ತಿಂಗಳಿಗೊಮ್ಮೆ ಮಾಡೋದು ಸಾಕು. ತಿಂಗಳಿಗೆ 2 ತಿಂಗಳಿಗೊಮ್ಮೆ ಮಾಡಿದ್ರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಸಾಕು. ಓಕೆ ಸರ್, ಈಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ಮೇಲೆ, ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಸ್ಟೇಜು ಅಥವಾ ಸೆಕೆಂಡ್ ಸ್ಟೇಜು, ಅದು ಅವ್ರಿಗೆ ಕಂಡು ಹಿಡಿದ ಮೇಲೆ ಅವರ ಮಾನಸಿಕ ಸ್ಥಿತಿನೂ ತುಂಬ ಬ್ರೇಕ್ ಡೌನ್ ಆಗಿರ್ತಾರೆ. ಸೊ ಮೆಂಟಲಿ ಎಮೋಷ್ನಲಿ ಸ್ಟೆಬಿಲಿಟಿ ಇರೋದಿಲ್ಲ, ಟ್ರೀಟ್ಮೆಂಟು ಅದು ಇದು ಅಂತ ಹೇಳಿ. ಸೊ ಈಗ ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದರೆ, ನಿಜವಾಗ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಬಂದವ್ರಿಗೆಲ್ಲ ಸಮಸ್ಯೆ ಆಗುತ್ತೆ, ಸರ್ಜರಿ ಮಾಡಬೇಕು, ಬ್ರೆಸ್ಟ್ ರಿಮೂವ್ ಮಾಡಬೇಕು ಅಂತ ಇಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾನೊಂದು ಹೇಳೋದೇನೆಂದರೆ, ಮುಂಚೆ ಥರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ಲ. ಈಗ ಭಾಳಷ್ಟು ಬದಲಾವಣೆಗಳಾಗಿದೆ. ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಿಮಗೆ ಭಯ ಬೇಡ. ನೀವಿದ್ರೆ ತೋರಿಸಿ ಅದನ್ನು ಖಂಡಿತ ಗುಣ ಮಾಡ್ಬೋದು. ಟ್ರೀಟ್ಮೆಂಟಲ್ಲಿ ಮುಂಚೆಗಿಂತ ಭಾಳ ಬದಲಾವಣೆಗಳಿವೆ. ಈಗ ರೇಡಿಯೋಥೆರಪಿನಲ್ಲಿ ಬದಲಾವಣೆ ಆಗಿದೆ, ಸರ್ಜರಿಲಿ ಬದಲಾವಣೆ ಆಗಿದೆ, ಬರ್ತಕ್ಕಂಥ ಡ್ರಗ್ಸಲ್ಲಿ ಬದಲಾವಣೆ ಆಗಿದೆ. ಮುಂಚೆ ಬಹುತೇಕ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗೂ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಫುಲ್ ಬ್ರೆಸ್ಟ್ ರಿಮೂವ್ ಮಾಡ್ತಿದ್ರು. ಈಗ ಹಾರ್ಡ್ಲಿ ಫುಲ್ ಬ್ರೆಸ್ಟ್ ರಿಮೂವ್ ಮಾಡಲ್ಲ. ಏನಾಗಿದೆ ಒಂದು ಏನಂದರೆ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ನಾವು ಕರಿತೀವಿ. ಬ್ರೆಸ್ಟ್ನಲ್ಲಿ ಬರೀ ಆ ಲಂಪ್ ಮಾತ್ರ ತೆಗೆದು ಬೇರೆ ರೇಡಿಯೇಷನ್ನು ಕೀಮೋ ಕೊಟ್ಟು ಗುಣ ಮಾಡ್ಬೋದು. ನೀವು ಹಾಗೆ ನೋಡ್ತಾ ಹೋದರೆ ಫುಲ್ ಬ್ರೆಸ್ಟ್ ರಿಮೂವ್ ಮಾಡೋದಾಗಲಿ ಅಥವಾ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಮಾಡೋದಾಗಲಿ, ಎರಡರಲ್ಲೂ ಔಟ್ಕಮ್ ಸೇಮ್, ವ್ಯತ್ಯಾಸ ಇಲ್ಲ. ಸೊ ಆಗಿರೋದ್ರಿಂದ ಈಗೇನಾಗಿದೆ, ನೀವು ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಬ್ರೆಸ್ಟ್ ಫುಲ್ ರಿಮೂವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಕೆಲವೊಂದು ಸ್ಥಿತಿಗಳಲ್ಲಿ ಮಾತ್ರ ಮಾಡಬೇಕಾಗ್ತದೆ. ಬಟ್ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿನೂ ಮಾಡ್ಬೋದು. ಖಂಡಿತವಾಗಿ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಅಪ್ ಟು ಸ್ಟೇಜ್ 3ನ ಗುಣ ಮಾಡ್ಬೋದು. ಅದರಿಂದ ಕ್ಯಾನ್ಸರ್ ಅಂತ ಗೊತ್ತಾದರೆ ಭಯ ಬೇಡ. ನೀವು ಗೊತ್ತಾದ ತಕ್ಷಣ ಡಾಕ್ಟ್ರನ್ನ ತೋರಿಸ್ಕೊಂಡ್ರೆ ಖಂಡಿತವಾಗಿ ನಾವು ಭಾಳಷ್ಟು ಬ್ರೆಸ್ಟ್ ಕ್ಯಾನ್ಸರ್ನ ಗುಣ ಮಾಡಬಹುದು. ಓಕೆ, ಈಗ ಮದುವೆ ಆಗದಿರೋ ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಂಡಾಗ ಅವರಲ್ಲಿ ಒಂದು ಭಯ ಇರುತ್ತೆ. ನೆಕ್ಸ್ಟ್ ಮದುವೆ ಆದಮೇಲೆ ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗ್ಬೋದು, ಮಕ್ಕಳಾದರೆ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ಸಮಸ್ಯೆ ಆಗ್ಬೋದು, ಅಥವಾ ನಮ್ಮನ್ನು ಯಾರು ಒಪ್ಕೊಳ್ಳೋದಿಲ್ಲ, ಈ ಥರದ್ದು ಸಾಕಷ್ಟು ವಿಚಾರಗಳು ಅವ್ರ ತಲೆಯಲ್ಲಿ ಇರೋದ್ರಿಂದ ಈಗ ಮದುವೆ ಆಗೋಕ್ಕೂ ಮುಂಚೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರುವಂಥ ಹೆಣ್ಮಕ್ಳಿಗೆ ಅವರು ಒಂದು ಹ್ಯಾಪಿ ಮ್ಯಾರಿಡ್ ಲೈಫನ್ನು ಲೀಡ್ ಮಾಡೋ ಸಾಧ್ಯತೆ ಇದೆಯಾ? ಖಂಡಿತ ಆಗಿದೆ. ಮದುವೆ ಆಗೋದಕ್ಕಿಂತ ಮುಂಚೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೂ ಹ್ಯಾಪಿ ಲೀಫ್ ಮಾಡ್ಬೋದು. ಈಗ ಮುಂದೆ ಮಕ್ಕಳು ಆಗದೆ ಇರೋಲ್ಲ ಅನ್ನೋ ಭಯ ಬೇಡ. ಅದಕ್ಕೆ ಪ್ರಿಸರ್ವೇಷನ್ನು ಅಥವಾ ಓವರಿ ಎಫೆಕ್ಟ್ ಆಗ್ದಂಗೆ ಮಾಡ್ತಕ್ಕಂಥ ಟ್ರೀಟ್ಮೆಂಟು ಇದೆ. ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಮಾಡಿದ್ರೆ ನಿಮಗೆ ಲಿಟ್ರಲಿ ಬ್ರೆಸ್ಟಲ್ಲಿ ಏನೂ ಬದಲಾವಣೆ ಕಾಣಿಸಲ್ಲ. ಬ್ರೆಸ್ಟ್ ಫೀಡಿಂಗ್ ನೀವು ಒಂದ್ಸತಿ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಬಹುದು. ಸೊ ಹಂಗಿರೋದ್ರಿಂದ ಟ್ರೀಟ್ಮೆಂಟ್ ನಡೆಯೋ ಟೈಮ್ನಲ್ಲಿ ಮಾತ್ರ ಆ ಡ್ರಗ್ಸ್ ಕೊಡೋದು ಮಕ್ಕಳಿಗೆ ಟ್ರಾನ್ಸ್ಮಿಟ್ ಆದರೆ ಅನ್ನೋದು ಬಿಟ್ಟರೆ, ಸೊ ಮದುವೆ ಆಗದಿರೋ ವ್ಯಕ್ತಿಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರೂ ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ಅವರ ಯಾವುದೇ ಮುಂದಿನ ವೈಯಕ್ತಿಕ ಜೀವನಕ್ಕಾಗಲಿ ಯಾವುದೇ ಥರದ ಜೀವನಕ್ಕಾಗಲಿ ತೊಂದರೆ ಆಗ್ತಕ್ಕಂಥ ಟ್ರೀಟ್ಮೆಂಟ್ ಈಗ ಅವೈಲೇಬಲ್ ಇದೆ. ಸೊ ಆಗಿರೋದ್ರಿಂದ ಆ ಥರದ ಒಂದು ಭಯ ಬೇಡವೇ ಬೇಡ. ಬ್ರೆಸ್ಟ್ ಕ್ಯಾನ್ಸರ್ ಮದುವೆ ಆಗೋಕ್ಕಿಂತ ಮುಂಚೆ ಬಂದರೆ ಕೂಡ ಅವರ ಜೀವನದಲ್ಲಿ ಯಾವುದೇ ಥರದ ತೊಂದರೆಗಳಾಗದಂಗೆ ಕೂಡ ನೋಡ್ಕೋಬಹುದು. ಓಕೆ ಸರ್, ಆಗ್ಲೇನು ನೀವು ಹೇಳಿದ್ರಿ ಈ ವಿಚಾರನ, ಒಳ್ಳೆ ಆಹಾರ ಪದ್ಧತಿ ಆಗಿರ್ಬೋದು, ಒಳ್ಳೆ ಜೀವನ ಶೈಲಿ ಆಗಿರ್ಬೋದು, ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗೆ ಮಹಿಳೆಯರು ಯಾವ ರೀತಿ ಫಿಸಿಕಲಿ ಅವ್ರನ್ನ ಅವ್ರು ಆಕ್ಟಿವ್ ಆಗಿ ಇಟ್ಕೋಬೇಕು ಅಂತ ನೀವು ಹೇಳ್ತೀರಾ? ಅದು ಎಷ್ಟು ಪ್ರಿವೆಂಟ್ ಮಾಡುತ್ತೆ ಈ ಬ್ರೆಸ್ಟ್ ಕ್ಯಾನ್ಸರ್? ನಿಜವಾಗ್ಲೂ ನೀವು ಭಾಳ ಪ್ರಿವೆಂಟ್ ಮಾಡುತ್ತೆ. ನಂಬರ್ 1, ನೀವು ಪ್ರತಿ ದಿವಸ ಲೈಟ್ ಎಕ್ಸಸೈಸ್ ಮಾಡಿ 30 ನಿಮಿಷದಿಂದ 1 ವರ್ಷ ಒಂದು 1 ಅವರ್ ತನಕ. ಆಮೇಲೆ ಊಟದಲ್ಲಿ ಸ್ವಲ್ಪ ತಿನ್ನೋದು, ಒಬೇಸಿಟಿಯಿಂದ ದೂರ ಇರ್ತಕ್ಕಂಥದ್ದು. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ನಂಬರ್ 1. ಈಗ ನೀವು ಮಕ್ಕಳಾದಾಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಕ್ಕಂಥದ್ದು, ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಏನಾದರೂ ನಿಮಗೆ ಜೆನೆಟಿಕಲಿ ಆ ಥರ ಏನಾದರೂ ಹಿಸ್ಟ್ರಿ ಇದ್ದರೆ ಡಾಕ್ಟರ್ ಹತ್ರ ಹೋಗಿ ಅದರ ಅಡ್ವೈಸ್ ತಗೊಳ್ಳೋಕ್ಕಂಥದ್ದು. ಈಗೆಲ್ಲ ಮಾಡೋದ್ರಿಂದ ನೀವು ಬ್ರೆಸ್ಟ್ ಕ್ಯಾನ್ಸರ್ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. ಎರಡನೇ ವಿಚಾರ ಏನಂದರೆ, ಕೆಲವೊಂದು ಸತಿ ನೀವು ಬ್ರೆಸ್ಟ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಅರ್ಲಿ ಡಿಟೆಕ್ಷನ್ ಮಾಡ್ಬೋದು. ಈಗ ಒಂದು ಪೇಷಂಟ್ಗೆ ಸ್ಟೇಜ್ 1 ಬದಲಾಗ ಇರೋ ಸರ್ವೈವಲ್ಲು, ಸ್ಟೇಜ್ 3 ಬದಲಾಗಿರೋ ಸರ್ವೈವಲ್ಲು ವ್ಯತ್ಯಾಸ ಇದೆ. ಸೊ ಹಂಗಿರೋದ್ರಿಂದ ನೀವು ಅರ್ಲಿ ಡಿಟೆಕ್ಟ್ ಮಾಡಿದಾಗ, ನೀವು ಟ್ರೀಟ್ಮೆಂಟ್ ಅರ್ಲಿ ಶುರು ಮಾಡಿದಾಗ ಸರ್ವೈವಲ್ಲು ಚೆನ್ನಾಗಿರುತ್ತೆ, ಔಟ್ಕಮ್ಮು ಚೆನ್ನಾಗಿರುತ್ತೆ. ಹಾಗೆ ಸೊ ಬ್ರೆಸ್ಟ್ ಕ್ಯಾನ್ಸರ್ಲಿ 2 ವಿಧ, ಒಂದು ಪ್ರಿವೆನ್ಷನ್ನು, ಇನ್ನೊಂದು ಅದ್ರ ಬಗ್ಗೆ ಮಾಹಿತಿ ಆ್ಯಂಡ್ ಜಾಗರೂಕತೆ. ಎರಡೂ ಇಟ್ಕೊಂಡಾಗ ಖಂಡಿತವಾಗಿ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ನು ನಾವು ಟ್ರೀಟ್ ಮಾಡಿ ಕ್ಯೂರ್ ಮಾಡ್ಬೋದು. ಓಕೆ ಸರ್, ನೀವು ಹೇಳಿದ್ರಿ ಮಧ್ಯ ವಯಸ್ಕ ಹೆಣ್ಣು ಮಕ್ಕಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚು ಕಂಡು ಬಂದಿದೆ ಅಂತ. ಸೊ ಈಗ ಚಿಕ್ಕ ಮಕ್ಕಳಲ್ಲಿ ಕಂಡು ಬಂದಿರುವಂಥ ಉದಾಹರಣೆ ಏನಾದರೂ ಇದೆಯಾ, ಆ ಥರದ ಎಕ್ಸಾಂಪಲ್? ಇದೆ. ನಾವು
ಬ್ರೆಸ್ಟ್ ಕ್ಯಾನ್ಸರ್ 20 ವರ್ಷದವರಲ್ಲೂ ಕೂಡ ನೋಡಿದ್ದೇವೆ. ಟ್ರೀಟ್ಮೆಂಟ್ ಮಾಡಿದ್ವಿ, ಅವರು ಲೀಡಿಂಗ್ ದೇರ್ ಲೈಫ್ ನಾರ್ಮಲಿ. ಸೊ ಬಹುತೇಕ ಏನಾಗುತ್ತೆ, ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಾಗ ಅದಕ್ಕೆ ಯೂಶಲಿ ಜೆನೆಟಿಕ್ ಕಾರಣವಿರುತ್ತೆ. ಸೊ ಹಂಗೆ ಬಂದಾಗ ಟ್ರೀಟ್ ಮಾಡಿ ಅವ್ರ ಲೈಫ್ ಏನು ಪ್ರಾಬ್ಲಮ್ ಇಲ್ದಂಗೆ ಕೂಡ ಭಾಳಷ್ಟು ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಕ್ಯಾನ್ಸರ್ ಬಗ್ಗೆ ಭಯ ಬೇಡ, ಜಾಗರೂಕತೆ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಈಗ ವ್ಯಾಕ್ಸಿನೇಷನ್ ಏನಾದರೂ ಬಂದಿದೆಯಾ ಸರ್ ಪ್ರಿವೆಂಟ್ ಮಾಡೋದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್? ಬ್ರೆಸ್ಟ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇಲ್ಲ, ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳು ಭಾಳಷ್ಟು ಇರೋದ್ರಿಂದ. ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ ಆ್ಯಸ್ ಸಚ್ ವ್ಯಾಕ್ಸಿನ್ ಇಲ್ಲ. ಸೊ ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಐ ರಿಸ್ಕ್ ಇಂಡಿವಿಜುವಲ್ ಅಂತ ಕರಿತೀವಿ. ಅಂದರೆ ನಾವು ಕೆಲವೊಬ್ಬರಿಗೆ ಏನು ಫ್ಯಾಮಿಲಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ, ಜೆನೆಟಿಕ್ ಆಗಿದೆ. ಸೊ ಅವ್ರ ಫ್ಯಾಮಿಲಿ ಮುಗಿಸಿದ್ರೆ ಅವ್ರ ಐ ರಿಸ್ಕ್ ಪ್ರಿಡಕ್ಷನ್ಗೆ ಕೆಲವೊಂದು ಮೆಥಡಾಲಜಿ ಇದೆ. ಅದು ವೈಯಕ್ತಿಕ ಪೇಷಂಟ್ ಜೊತೆ ಸಮಾಲೋಚನೆ ನಡೆಸಿ ಅವ್ರಿಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಅಡ್ವೈಸ್ನ ಕೊಡಬಹುದಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀರಾ, ತುಂಬ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀರಾ, ಒಂದು ಧೈರ್ಯ ಕೊಟ್ಟಿದ್ದೀರಾ ನಮ್ಮ ವ್ಯೂವರ್ಸ್ಗೆ. ಥ್ಯಾಂಕ್ ಯು ಸರ್. ನಮಸ್ತೆ. ನೋಡಿದ್ರಲ್ಲ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ಡಾಕ್ಟರ್ ಸುರೇಶ್ ಬಾಬು ಸರ್ ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.